ಒಬ್ಬ ಪುಣ್ಯಾತ್ಮನಿಗೆ ಒಂದು ಆಸೆ ಹುಟ್ಟುತ್ತಂತೆ. ಅದೇನು ಅಂದರೆ ತನ್ನ ಮಗನ ಹಣೆಯ ಬರಹವನ್ನು ತಾನೇ ಬರೀಬೇಕು ಅಂತ ತಪಸ್ಸು ಮಾಡಿದಂತೆ. ಬೇಕಾದಾಗ ಬರೆದು ಬಿಡ್ಬೋದು ಅವನು. ಚಕ್ರವರ್ತಿಯಾಗಿ ಇವನು ಇಂತಿಷ್ಟು ಲಕ್ಷ ವರ್ಷ ರಾಜ್ಯಭಾರ ಮಾಡಬೇಕು ಅಂತ ಬರೆದು ಬಿಡೋದು. ಆ ಥರ ಮಾಡೋಕ್ಕೆ ಸಾಧ್ಯವ ಅಂತ ತಪಸ್ಸು ಮಾಡಿದಂತೆ. ಅದಕ್ಕೆ ಮಗನಿಗೆ ಬೇಕಾದ ಹೋಗೋ ಭಾಗ್ಯಗಳನ್ನೆಲ್ಲ ಬರೆದು ಬಿಡಬೇಕು ಹಣೆಯಲ್ಲಿ ಅಂತ ಬ್ರಹ್ಮನ ಕುರಿತು ತಪಸ್ಸು ಮಾಡಿ 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 ಬ್ರಹ್ಮ ಒಲಿದು ಬಂದಾಗ ವರ ಕೇಳಿದಂತೆ, ಏನಿಲ್ಲ ಒಂದು ಸ್ವಲ್ಪ ಹೊತ್ತು ನಿನ್ನ ಕುರ್ಚಿ ಕೊಡು ಅಂತ. ಅಂದರೆ ಬ್ರಹ್ಮಪಟ್ಟವನ್ನು ಅವ್ನು ಸ್ವಲ್ಪ ಹೊತ್ತಿನ ಮಟ್ಟಿಗೆ ಕೊಡು. ಯಾವ ಹೊತ್ತಿನ ಮಟ್ಟಿಗೆ ಅಂದರೆ, ನನಗೆ ಮಗ ಹುಟ್ಟುವಾಗ ಆ ಹಣೆ ಬರಹ ಬರೆಯೋ ಸಮಯದಲ್ಲಿ ಆ ಬ್ರಹ್ಮಪಟ್ಟ ನನಗೆ ಇರಬೇಕು, ನಾನೇ ಬರೀತೇನೆ ಅವನ ಹಣೆ ಬರಹವನ್ನು. ಅದಕ್ಕೆ ಬ್ರಹ್ಮದೇವ ಹೇಳಿದಂತೆ ಇದೇನು ಪ್ರಯೋಜನ ಆಗಲ್ಲ, ಬೇರೆ ಏನಾದ್ರು ವರ ಕೇಳ್ಕೊ, ಉಪಯೋಗ ಇಲ್ಲ ಏನು ಇದು ಅಂತ. ಇಲ್ವೇ ಅಲ್ಲ, ಅದೇ ಬೇಕು, ನನ್ನ ಮಗನ ಹಣೆ ಬರಹ ನಾನೇ ಬರೀಬೇಕು, ಕೊಡು ವರವನ್ನು. ಆಯಿತು, ನಿನ್ನ ಹಣೆ ಬರಹ ಅಂತ ಬ್ರಹ್ಮ ವರ ಕೊಟ್ಟನಂತೆ. ಕೊನೆಗೆ ಅವನಿಗೆ ಅಂದ್ಕೊಂಡಂತಲೇ ಪತ್ನಿ ಗರ್ಭಿಣಿ ಆದಳು, 9 ಮಾಸ ತುಂಬಿತು. ನೀನು ಮಗುವನ್ನು ಹೇರಬೇಕಲ್ವಾ, ಪ್ರಸೂತಿ ಸಮಯ ಹತ್ರ ಬರ್ತಾ ಇದೆ, ಜಾತಕ ಅಲ್ವಾ, ಆಗ್ತಾನೆ ಜಾತಕ ಆಗುವಂಥದ್ದು, ಹುಟ್ಟಿದ ಸಮಯ ಮೊದಲನೇ ಉಸಿರಾಟ, ಅದೇ ತಾನೇ ಜಾತಕ ಅಂದರೆ ಅಂತ. ಹಾಗಾಗಿ ಈಗ ಅವನಿಗೆ ಬ್ರಹ್ಮ ಪದವಿಯೂ ಬರಬೇಕು. ಬಂತಂತೆ. ಬ್ರಹ್ಮದೇವ ಕೊಟ್ಟ ಮಾತನ್ನು ತಪ್ಪಿಲ್ಲ. ಅವನು ಬ್ರಹ್ಮ ಪದವಿಯನ್ನು ಬಿಟ್ಕೊಟ್ಟ. ಬ್ರಹ್ಮಪೀಠದ ಮೇಲೆ ಕೂತ್ಕೊಂಡ, ಆ ಕಿರೀಟ ಇಟ್ಕೊಂಡ, ಬರಿಬೇಕು ಬ್ರಹ್ಮನ ಲೇಖನ ಕೈಗೆತ್ಕೊಂಡ. ಬರಿಬೇಕು ಅಂದರೆ ಕೋಟ್ಯಂತರ ಜೀವಿಗಳು ಹಣೆ ಒಡ್ಡಿದ್ವಂತೆ ಮುಂದೆ ಬಂದು. ಯಾಕೆಂದರೆ ಅದೇ ಕ್ಷಣದಲ್ಲಿ ಹುಟ್ಟಿದ ಜೀವಗಳು ಎಷ್ಟಿಲ್ಲ ಚರಾಚರ ಸೃಷ್ಟಿಯಲ್ಲಿ, ಬರೀ ಭೂಲೋಕ ಮಾತ್ರ ಅಲ್ಲ, ಎಷ್ಟು ಜೀವಗಳು ಹುಟ್ಟಿಲ್ಲ ಅದೇ ಸಮಯದಲ್ಲಿ, ಎಲ್ಲ ಮುಂದೆ ಹಣೆ ಒಡ್ಡಿದ್ವಂತೆ. ಸರಿ, ನನ್ನ ಮಗು ಯಾವುದು ಇದರಲ್ಲಿ ಅಂತ. ಅದಕ್ಕೆ ನಿಜವಾದ ಬ್ರಹ್ಮದೇವ ಹೇಳಿದಂತೆ, ಅದು ನಿಮ್ಗೆ ಗೊತ್ತಾಗೋದಿಲ್ಲ ಅಂತ. ಯಾಕೆಂದರೆ ಈ ಪದವಿ ಹೇಗೆಂದರೆ ಸಮದರ್ಶಿತ್ವ ಬಂದ್ಬಿಡುತ್ತೆ ಅಂತ. ಈ ಪೀಠದಲ್ಲಿ ಕೂತು ಕಿರೀಟ ಹಾಕ್ಕೊಳ್ತಿದ್ದಾಗೇ ಎಲ್ಲರೂ ಒಂದೇ ಥರ ಕಾಣ್ತಾರೆ. ನನ್ನ ಮಗ ನಿನ್ನ ಮಗ ಏನು ಉಳಿಯಲ್ಲ, ಎಲ್ಲ ಒಂದು. ಬರೆಯೋದು ಯಾಕೆ ವ್ಯತ್ಯಾಸ ಅಂದರೆ ಅವ್ರವ್ರ ಕರ್ಮ ಅಂತದೆ, ಅದನ್ನೇ ಹೇಳಿದ್ದು ನಾವು. ಅವ್ರವ್ರ ಕರ್ಮದ ಪ್ರಕಾರ ಬರ್ಸತ್ತೆ, ಅದು ಕರ್ಮವೇ ಬರ್ಸತ್ತೆ. ನಾವು ಮಾಡೋಕ್ಕೇನಿಲ್ಲ ಅದರಲ್ಲಿ ಏನು ಅಂತ, ತಾನೇ ತಾನಾಗುತ್ತೆ ಅದು. ಯಾವ ಕರ್ಮ ಫಲ ಕೊಡೋಕ್ಕೆ ಬಂದಿದೆಯೋ ಅದನ್ನು ಪ್ರಾರಬ್ಧ ಅಂತ ಕರೀತಾರೆ. ಯಾವ ಕರ್ಮ ಫಲ ಕೊಡೋಕ್ಕೆ ಬಂದಿದೆಯೋ ಅದು ಬರ್ಕೊಡುತ್ತೆ, ಬ್ರಹ್ಮನ ಕೈಯಲ್ಲಿ ಬರ್ಸ್ಬಿಡುತ್ತೆ ಅದು. ಹಾಗಾಗಿ ನೀನು ನಿನ್ನ ಕೆಲಸ ನೀನು ಮಾಡು, ಅದು ಏನು ಬರೀಬೇಕು ಅದನ್ನೇ ಬರೆದಿರುತ್ತೆ. ಆಮೇಲೆ ಹೋಗು, ನಿನ್ನ ಲೋಕಕ್ಕೆ ನೀನು ಹೋಗು, ಮತ್ತೆ ನಿನ್ನ ಮಗನ ಹಣೆ ಬರ ನೋಡಿವಿ ಅಂತ ನೀನೇ ಅಂತ ನೋಡಿ ಆಗಿದೆ ಅಂತ. ಹಾಗಾಗಿ ನೀವು ಸಾಕ್ಷಾತ್ ಬ್ರಹ್ಮದೇವನೇ ಆದರೂ ಕೂಡ ಹಣೆ ಬರಹ ವ್ಯತ್ಯಾಸ ಮಾಡೋಕ್ಕಾಗೋದಿಲ್ಲ.